ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರಿಗೂ ನಮಸ್ಕಾರ. 12, 13, 14 ಮತ್ತು 15ರಂದು ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆಯಿಂದ ಆಗಬಹುದಾದ ಪರಿಣಾಮಗಳು ಸಾಮಾನ್ಯ ವಿಷಯವಲ್ಲ. ಈ 4 ದಿನಗಳು ನಿಮ್ಮ ಮನಸ್ಸು, ನಿಮ್ಮ ಸಂಬಂಧಗಳು, ನಿಮ್ಮ ಹಣಕಾಸು ಹಾಗೂ ನಿಮ್ಮ ಭವಿಷ್ಯದ ದಿಕ್ಕು ಇವೆಲ್ಲವೂ ಕೂಡ ಮಹತ್ವದ ತಿರುವು ತರುವ ಸಾಧ್ಯತೆ ಇದೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಸಂಬಂಧಿಸಬಹುದು. ವೃಷಭ ರಾಶಿಯವರ ಸ್ವಭಾವ ಶಾಂತ, ಸಹನೆಯುತ, ಆದರೆ ಒಳಗಿನಿಂದ ತುಂಬಾ ಗಟ್ಟಿತನ ಹೊಂದಿರುವುದು. ನೀವು ಒಮ್ಮೆ ಯಾರನ್ನಾದರೂ ಮನಸ್ಸಿಗೆ ಹಾಕಿಕೊಂಡ್ರೆ ಸುಲಭವಾಗಿ ಬಿಡೋದಿಲ್ಲ. ಇದೇ ಕಾರಣಕ್ಕೆ ಈ 4 ದಿನಗಳಲ್ಲಿ ಒಬ್ಬ ಮಹಿಳೆ ನಿಮ್ಮ ಮನಸ್ಸಿನ ಕೇಂದ್ರವಾಗಬಹುದು. ಆ ಮಹಿಳೆ ಯಾರು ಇರಬಹುದು? ಕುಟುಂಬದವರು, ಪತ್ನಿ ಅಥವಾ ಪ್ರೇಯಸಿ, ಹಳೆಯ ಸ್ನೇಹಿತೆ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಇರುವ ವ್ಯಕ್ತಿ. ಕೆಲವರಿಗೆ ಇದು ಸಂಪೂರ್ಣ ಹೊಸ ಪರಿಚಯ ಆಗಿರಬಹುದು. 12ರಂದು ಆಲೋಚನೆಯ ಆರಂಭ. ಈ ದಿನ ಆ ಮಹಿಳೆಯಿಂದ ಒಂದು ಸಂದೇಶ, ಒಂದು ಮಾತು ಅಥವಾ ಒಂದು ಭೇಟಿ ಸಂಭವಿಸಬಹುದು. ಅದು ನಿಮ್ಮ ಮನಸ್ಸಿನಲ್ಲಿ ಹಳೆಯ ನೆನಪುಗಳನ್ನು ಎಬ್ಬಿಸಬಹುದು. ನೀವು ಹೊರಗೆ ಶಾಂತವಾಗಿದ್ರೂ ಕೂಡ ಒಳಗೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇರ್ತೀರಾ. ಆ ದಿನ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ದಿನಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ. 13ರಂದು ಭಾವನೆಗಳ ತೀವ್ರತೆ. ಈ ದಿನ ನೀವು ಆ ಮಹಿಳೆಯ ಮಾತುಗಳನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳಬಹುದು. ಅವಳ ಮಾತುಗಳಲ್ಲಿ ನಿಮಗೆ ಕಾಳಜಿ ಕಾಣಬಹುದು ಅಥವಾ ಅಸಮಾಧಾನ ಕಾಣಬಹುದು. ನಿಮ್ಮೊಳಗೆ ನಾನು ಏನ್ ಮಾಡಬೇಕು ಎಂಬ ಪ್ರಶ್ನೆ ಹುಟ್ಟಬಹುದು. ವೃಷಭ ರಾಶಿಯವರು ಸಾಮಾನ್ಯವಾಗಿ ತುರ್ತು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಆದರೆ ಈ ದಿನ ಮನಸ್ಸಿನ ಒತ್ತಡ ಹೆಚ್ಚಾಗಬಹುದು. 14ರಂದು ಸಂಬಂಧದ ಪರೀಕ್ಷೆ. ಈ ದಿನ ನಿಮ್ಮಿಬ್ಬರ ನಡುವೆ ಒಂದು ಸ್ಪಷ್ಟ ಮಾತುಕತೆ ನಡೀಬಹುದು. ಕೆಲವರಿಗೆ ಇದು ಸಂಬಂಧವನ್ನ ಗಟ್ಟಿಗೊಳಿಸುವ ದಿನ, ಮನದಾಳದ ಸತ್ಯ ಹೊರಬರುವ ದಿನ. ಆದರೆ ಕೆಲವರಿಗೆ ಇದು ಸ್ವಲ್ಪ ಗೊಂದಲ ತರುವ ದಿನ ಕೂಡ ಆಗಬಹುದು. ನೀವು ಹಠ ಹಿಡಿದ್ರೆ ಅಂತರ ಹೆಚ್ಚಾಗಬಹುದು. ಆದ್ರಿಂದ ಶಾಂತವಾಗಿ ಆಲಿಸುವ ಒಂದು ಗುಣವನ್ನ ಬೆಳೆಸಿಕೊಳ್ಳಿ. ಇನ್ನು 15ರಂದು ಫಲಿತಾಂಶ ಮತ್ತು ಹೊಸ ದಾರಿ. ಈ ದಿನ ನೀವು ತೆಗೆದುಕೊಂಡ ನಿರ್ಧಾರದ ಪರಿಣಾಮ ಕಾಣಿಸುತ್ತೆ. ನೀವು ಸಹನೆಯಿಂದ, ಪ್ರೀತಿಯಿಂದ ನಡೆದುಕೊಂಡ್ರೆ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನಿಲ್ತಾಳೆ. ಆಕೆ ನಿಮ್ಮ ಶಕ್ತಿ ಕೂಡ ಆಗಬಹುದು. ಆರ್ಥಿಕವಾಗಿ ಕೂಡ ಲಾಭದ ಸೂಚನೆ ಇದೆ. ಒಂದು ಜಂಟಿ ಯೋಜನೆ, ವ್ಯವಹಾರ ಅವಕಾಶ ಅಥವಾ ಕುಟುಂಬದ ಮೂಲಕ ಹಣಕಾಸಿನ ಸಹಾಯ ಸಿಗಬಹುದು. ಜ್ಯೋತಿಷ್ಯ ದೃಷ್ಟಿಯಿಂದ ಈ ದಿನಗಳಲ್ಲಿ ಚಂದ್ರನ ಪ್ರಭಾವ ನಿಮ್ಮ ಭಾವನೆಗಳನ್ನು ಹೆಚ್ಚಿಸುತ್ತೆ. ಶುಕ್ರ ಗ್ರಹದ ಅನುಗ್ರಹದಿಂದ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಉತ್ತಮ ಫಲಿತಾಂಶದ ಸಾಧ್ಯತೆ ಇದೆ. ಆದರೆ ಅಹಂಕಾರ ಅಥವಾ ಹಠ ತೋರಿಸಿದರೆ ಸಣ್ಣ ವಿಷಯವು ದೊಡ್ಡ ಸಮಸ್ಯೆ ಆಗಬಹುದು. ವೃಷಭ ರಾಶಿಯವರೇ, ನೀವು ವಿಶ್ವಾಸಕ್ಕೆ ಮಹತ್ವವನ್ನ ಕೊಡುವವರು. ಈ ಮಹಿಳೆ ನಿಮ್ಮ ವಿಶ್ವಾಸವನ್ನ ಪರೀಕ್ಷೆ ಮಾಡಬಹುದು, ಆದರೆ ಇದು ನಷ್ಟಕ್ಕೆ ಅಲ್ಲ, ಬೆಳವಣಿಗೆಗೆ. ಕೆಲವರಿಗೆ ಇದು ಹಳೆಯ ಪ್ರೇಮ ಪುನಃ ಪ್ರಾರಂಭವಾಗುವ ಸಮಯ. ಕೆಲವರಿಗೆ ಇದು ದಾಂಪತ್ಯ ಜೀವನದಲ್ಲಿ ಹೊಸ ಉತ್ಸಾಹ. ಕೆಲವರಿಗೆ ಇದು ಸ್ನೇಹದಿಂದ ಪ್ರೇಮದತ್ತ ಸಾಗುವ ಕ್ಷಣ. ಇನ್ನೊಂದು ಮುಖ್ಯ ಸೂಚನೆ, ಈ 4 ದಿನಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ಅಗತ್ಯ. ಆ ಮಹಿಳೆಯ ಸಲಹೆ ಒಳ್ಳೆಯದಾಗಿರಬಹುದು, ಆದರೆ ಸಂಪೂರ್ಣ ಪರಿಶೀಲನೆ ಮಾಡದೇನೆ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಸಣ್ಣ ಪರಿಹಾರ ಹೇಳೋದಾದರೆ, ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡಿ, ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಪಷ್ಟತೆ ಕೋರಿ ಪ್ರಾರ್ಥನೆ ಮಾಡಿ. ಹಸಿರು ಅಥವಾ ಬಿಳಿ ಬಣ್ಣದ ವಸ್ತ್ರ ಧರಿಸಿದರೆ ಉತ್ತಮ. ವೃಷಭ ರಾಶಿಯವರೇ, ಈ 4 ದಿನಗಳು ನಿಮ್ಮ ಸಹನೆ, ನಿಮ್ಮ ಪ್ರೀತಿ, ನಿಮ್ಮ ನಿರ್ಧಾರ ಶಕ್ತಿಯನ್ನ ಪರೀಕ್ಷಿಸಬಹುದು. ಆದರೆ ನೀವು ಸಮತೋಲನ ಕಾಪಾಡಿದರೆ ಈ ಮಹಿಳೆ ನಿಮ್ಮ ಜೀವನದಲ್ಲಿ ಆಶೀರ್ವಾದ ಆಗಬಹುದು. ಈ ಸಮಯವನ್ನ ಭಯದಿಂದ ಅಲ್ಲ, ಬುದ್ಧಿಯಿಂದ ಎದುರಿಸಿ. ನಿಮ್ಮ ದಿನಗಳು ಶುಭವಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಯಾವತ್ತೂ ಕೂಡ ಜೈ ಶ್ರೀರಾಮನ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.